ಇದು ಭಾಳ ಕಷ್ಟದ ಮತ್ತು ನೋವಿನ ಪ್ರಶ್ನೆ ಇದು. ಓದ್ತಾ ಇಲ್ಲ. ನಾನು ನಿನ್ನೆ ಹೇಳ್ತಿದ್ದೆ ಗೆಳೆಯನಿಗೆ, ನಾನು ಬರೀಲಿಕ್ಕೆ ಶುರು ಮಾಡಿ 30 ವರ್ಷ ಆಯಿತು. ನಾನು ಬರೆಯೋದಕ್ಕೆ 30 ವರ್ಷಗಳಿಂದ ಮುಂಚೆ ಬರೀತಿದ್ದ ಬಹಳ ದೊಡ್ಡ ಲೇಖಕರ, ಉದಾಹರಣೆಗೆ ಶಿವರಾಮ್ ಕಾರಂತರು, ಅವ್ರು ಬರೀತಾರೆ ನನ್ನ ಒಂದು ಪುಸ್ತಕ 1000 ಪ್ರತಿ ಮಾರಾಟ ಆಗೋದಕ್ಕೆ 10 ವರ್ಷ ಬೇಕು ಅಂತ. ಇವತ್ತು ಅದೇ ಸ್ಥಿತಿ ಇದೆ. ಇವತ್ತು ನಮ್ಮಲ್ಲಿ ಸಾಕ್ಷರತೆ ಬಂದಿದೆ, ಲಕ್ಷಾಂತರ ಕೋಟ್ಯಾಂತರ ಮಂದಿ ಅಕ್ಷರ ಕಲ್ತಿದ್ದಾರೆ, ಆದರೂ ಒಬ್ಬ ಲೇಖಕ 1000 ಪ್ರತಿ ಮಾರೋಕ್ಕಾಗ್ತಿಲ್ಲ. ಅಂದರೆ ಒಟ್ಟಾರೆಯಾಗಿ ಓದುವಂಥ ಒಂದು ಅಭಿರುಚಿಯೇ ಇಲ್ಲ ಅಂತ ಹೇಳುವಂಥ ಒಂದು ಭಾವನೆ ಇದೆ. ಬಟ್ ನನಗನ್ಸೋದು ಏನಂದರೆ, ನನ್ನ ಕಾಲದಲ್ಲಿ ಓದು ಮಾತ್ರ ನಮಗೆ ಒಂದು ಕಿಟಕಿಯಾಗಿತ್ತು. ಏನೋ ತಿಳ್ಕೊಬೇಕು, ನಾನು ಹಳ್ಳಿಯಲ್ಲಿ ಕೂತ್ಕೊಂಡು ಓದಬೇಕಾಗಿತ್ತು. ಇವತ್ತು ಅಂಥ ಹಲವಾರು ಕಿಟಕಿಗಳಿವೆ. ನಿಮಗೆ ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಮತ್ತು ಇಂಟರ್ನೆಟ್ ಇದೆ, ವೆಬ್ಸೈಟ್ಗಳಿವೆ. ನೀವು ಎಲ್ಲಿಂದ ಬೇಕಾದ್ರೂ ಮಾಹಿತಿ ತಗೋಬೋದು. ಎಲ್ಲ ಪತ್ರಿಕೆ, ಟಿ ವಿ ಬರುತ್ತೆ ನಿಮಗೆ. ಟಿ ವಿನಲ್ಲಿ ನಿಮಗೆ ಬೇಡದಷ್ಟು ಕಥೆಗಳು ಬರ್ತವೆ, ಪತ್ರಿಕೆಗಳು ಬರ್ತವೆ. ಹೀಗೆ ನಿಮ್ಮ ಜಗತ್ತು ವಿಸ್ತಾರ ಆಗಿಬಿಟ್ಟೆ. ಸಿನಿಮಾಗಳಿವೆ. ನಾನು ಮೊದಲನೇ ಸಿನಿಮಾ ನೋಡಿದ್ದು 13ನೇ ವಯಸ್ಸಲ್ಲೇನೋ. ಇವತ್ತು 6ನೇ ವಯಸ್ಸಲ್ಲಿ ನನ್ನ ಮಗಳು ನಾನು ಇಡೀ ಜೀವನದಲ್ಲಿ ನೋಡಿರೋ ಸಿನಿಮಾ ನೋಡಿರ್ಬೋದು. ಅಂದರೆ ಹೆಂಗೆ ಬದಲಾಗಿದೆ ಅವ್ರ ಜಗತ್ತು ಅಂತ. ಇನ್ನೂ ಕೂಡ ಓದು ಅಂತ ಹೇಳೋದು ಅಷ್ಟು ಸರಿಯಲ್ಲ. ಬಟ್ ಓದನ್ನು ನಾವು ಏನು ಬರಿತೀವಲ್ಲ, ಅದನ್ನು ನೀವು ಶಾರ್ಟ್ ಫಿಲ್ಮ್ಗಳನ್ನಾಗಿ ಮಾಡಿ, ವೆಬ್ ಸೀರೀಸ್ಗಳನ್ನಾಗಿ ಮಾಡಿ, ಇವತ್ತಿನ ತಂತ್ರಜ್ಞಾನದಲ್ಲಿ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಏನು ಬರಿತೀರಲ್ಲ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ತಂತ್ರಜ್ಞಾನವನ್ನು ಇಂಪ್ರೂವ್ ಮಾಡ್ಕೊಂಡೇ ಇಲ್ಲ, ಇನ್ನೂ ಕೂತ್ಕೊಂಡು ಬರಿತಾ ಇರ್ತೀವಿ. ಹೊಸ ಒಬ್ಬ ಯುವಕನೋ ಯುವತಿಯೋ ನನ್ನ ಫಾರ್ಮ್ಯಾಟಲ್ಲಿ ಬರಿಬೇಕಾಗಿಲ್ಲ. ಅವಳ ಮುಂದೆ ಕ್ಯಾಮರಾ ಇದೆ. ಈ ತಿಥಿ ಅಂತೇಳಿ ಸಿನಿಮಾ ಮಾಡಿದ್ದಾರೆ. ಆ ತಿಥಿ ಸಿನಿಮಾ ಇದೆಯಲ್ಲ, ಆ ಹಳ್ಳಿಯಲ್ಲಿ ಅವನು 30 ವರ್ಷ 40 ವರ್ಷ ಹಿಂದೆ ಇದ್ದರೆ ಒಂದು ಕಾದಂಬರಿ ಬರೀತಾ ಇದ್ದ. ಇವತ್ತು ಅವನೊಂದು ಸಿನಿಮಾ ಮಾಡಿದ. ನೋಡಿ ಎಷ್ಟು ಒಳ್ಳೆಯ ಟ್ರಾನ್ಸ್ಫಾರ್ಮೇಷನ್ ಅಂತ. ತೇಜಸ್ವಿ ಕೂಡ ಈಗ ಇದ್ದರೆ ಅವರು ಆ ಫಾರ್ಮ್ಯಾಟಲ್ಲಿ ಬರೀತಾ ಇರಲಿಲ್ಲ ಅನಿಸುತ್ತೆ ನನಗೆ. ಅವ್ರು ಕರ್ವಾಲವನ್ನು ಸಿನಿಮಾ ಮಾಡಿಬಿಡ್ತಾಯಿದ್ರು, ಕ್ಯಾಮ್ರಾ ಇಟ್ಕೊಂಡು ಸುತ್ತಾಯಿದ್ರು. ಆವಾಗ ಕಣ್ಣು ಕ್ಯಾಮ್ರಾ ಆಗಿ ಕೈಯ ಮೂಲಕ ಅದು ಅಕ್ಷರ ರೂಪಕ್ಕೆ ಬರ್ತಾಯಿತ್ತು. ಇವತ್ತು ನೇರವಾಗಿ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ಬೋದಲ್ಲ. ಹೀಗೆ ಈ ಕಾಲದ ಅನಂತ ಸಾಧ್ಯತೆಗಳನ್ನು ನಾವು ಬಚ್ಚಿಟ್ಟುಕೊಂಡು, ಅದುಮಿಟ್ಟುಕೊಂಡು, ಮತ್ತೆ ಹಳೆಯ ತಂತ್ರಜ್ಞಾನ ಬಳಸ್ಕೊಂಡು ಬರಿತೀವಿ, ಓದಲ್ಲ ಅಂತ. ಅದು ಸರಿಯಲ್ಲ ಅನಿಸುತ್ತೆ ನನಗೆ. ಇವತ್ತಿಗೆ ಅಪ್ಡೇಟ್ ಆಗಬೇಕು. ನನಗೆ ಗೊತ್ತಿಲ್ಲ ಬೇರೆ ಮಾಧ್ಯಮಗಳು, ಬಟ್ ನನ್ನ ಮಗಳಿಗೆ ಗೊತ್ತಿದೆಯಲ್ಲ, ಅದು ಬರೋಕ್ಕಿಂತ ತುಂಬ ಎಫೆಕ್ಟಿವ್ ಅದು. 2 ಕಾರಣಕ್ಕೆ. ಒಂದು ಸಿನಿಮಾ ನೋಡಿದೆ ನಾನು, ಅಹಲ್ಯ ಅಂತ, ಮರಾಠಿ ಸಿನಿಮಾ ಅನಿಸುತ್ತದು, ಬೆಂಗಾಲಿ ಸಿನಿಮಾನ ಮರಾಠಿನೇನೋ. ಆ ಸಿನಿಮಾ ಇದೆಯಲ್ಲ, ಅದು 15 ನಿಮಿಷದ ಸಿನಿಮಾ, ಶಾರ್ಟ್ ಫಿಲ್ಮು. ಆ ಸಿನಿಮಾ ಅದನ್ನು ಬರಿಬೇಕಿದ್ರೆ ಒಂದು 300 ಪುಟದ ಒಂದು ಬುಕ್ ಬರಿಬೇಕಿತ್ತು. 15 ನಿಮಿಷದಲ್ಲಿ ಹೇಳುತ್ತದೆ. ಅಂದರೆ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ವಿಜುವಲೈಸೇಷನ್ ಇದೆಯಲ್ಲ, ಚಂದಮಾಮ ಓದಿದಾಗ ಅಲ್ಲಿ ಬರುವ ಬೇತಾಳ ಅದು ನಮ್ಮ ಮನಸ್ಸಲ್ಲಿ ಹುಟ್ಟಿ ಒಂದು ನಮ್ಮ ಕಲ್ಪನೆಗಳನ್ನು ವಿಸ್ತಾರ ಮಾಡುತ್ತೆ ಅಂತ. ಅದಕ್ಕೆ ಆಲ್ರೆಡಿ ಬರೆದಿರೋ ಪುಸ್ತಕಗಳಿಗೆ ಓದ್ಕೊಳ್ಳಿ. ನೀವು ಹೇಳುವಾಗ ಹೊಸ ಮಾಧ್ಯಮದಲ್ಲಿ ಹೇಳಿ. ಈ ಎರಡೂ ಇದೆ ನಮ್ಮ ಮುಂದೆ. ಭಾಳ ಅದ್ಭುತವಾದ ಸಾಹಿತ್ಯ ಕೃತಿಗಳಿವೆ, ಸಾವಿರಾರು ಪುಸ್ತಕಗಳಿವೆ. ಬಟ್ ಇವತ್ತಿನ ಮಾಧ್ಯಮವನ್ನು ಬಿಟ್ಟುಬಿಟ್ರೆ ನೀವು, ಅಂದರೆ ಇವತ್ತಿನ ಮಾಧ್ಯಮ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂದರೆ, ನಿಮಗೆ ಸಾಧ್ಯತೆಗಳನ್ನ ಕೊಡ್ತಾ ಇದೆ ಅಂದರೆ ನೋಡಿ. ಮುಂಚೆ ಈ ಜೋಕ್ಗಳನ್ನು ಬರಿತಾಯಿದ್ರು ಎಲ್ಲ ಪತ್ರಿಕೆಗಳಲ್ಲಿ, ಹಾಸ್ಯ ಲೇಖನಗಳನ್ನು, ಇವತ್ತೊಂದು ಟ್ರಾಲ್ ಬಂದಿದೆ, ಮೀಮ್ಸ್ ಬಂದಿದೆ ಅಲ್ವಾ. ಅದು ಅಂದರೆ ಪ್ರತಿಯೊಬ್ಬ ಕೂಡ ಅದು ಭಾಳ ಚೆನ್ನಾಗಿ ತಮಾಷೆ ಆ ಥರ ವ್ಯಂಗ್ಯಚ ಥರ ಬರೆಯಬಲ್ಲ. ಹೀಗೆ ಅಪ್ಡೇಟ್ ಆಗ್ತಾಯಿದ್ದಾರೆ ಜನ. ಉದಾಹರಣೆ KGF ಬಗ್ಗೆ, ಈಗ ಸಿನಿಮಾ ಇದೆಯಲ್ಲ KGFನ ಒಂದು ಫ್ರೇಮಲ್ಲಿ ಒಂದು ಶಾರ್ಟಲ್ಲಿ ಹೇಳೋದನ್ನು ನಾವು ಬರೆಯೋದಕ್ಕೆ ಒಂದು 30-40 ಪೇಜ್ ಬೇಕಾಗುತ್ತೆ. ಅಷ್ಟು ಓದುವ ವ್ಯವಧಾನ ಇದೆ ನಮಗೆ. ಅಂದರೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಶೈಲಿಯೇ ಬದಲಾಗಿರುವಾಗ, ನಾನು ಇಲ್ಲಿಂದ ಆಫೀಸ್ಗೆ ಹೋಗೋದಕ್ಕೆ 1.5 ಗಂಟೆ ಬೇಕು, ಬರಲಿಕ್ಕೆ 1.5 ಗಂಟೆ ಬೇಕು, 3 ಗಂಟೆ ಭಾಳ ಮುಖ್ಯ. ನನ್ನ ಓದಿನ ಸಮಯ ನನ್ನ ಇದರಲ್ಲಿ ಹೊರಟೋಗುತ್ತೆ, ಕಮ್ಯೂಟಿಂಗಲ್ಲಿ ಹೊರಟೋಗುತ್ತೆ. ಸೊ ಇಂಥ ಹೊತ್ತಲ್ಲಿ ನೀವೊಂದು ಆಡಿಯೋ ಫೈಲ್ ಹಾಕಿದರೆ, ರೆಕಾರ್ಡ್ ಮಾಡಿ, ನಾನು ಹೋಗ್ತಾ ಬರ್ತಾ ನಿಮ್ಮ ಕಥೆಯನ್ನು ಕೇಳ್ಕೊಂಬರ್ಬೋದು. ಹೀಗೆ ಸಾಧ್ಯತೆಗಳಿದ್ದಾವೆ ಸಾಕಷ್ಟು. ಬಟ್ ನಮ್ಮಲ್ಲಿ ಕೇಳೋ ಪುಸ್ತಕ ಹೋಗಲೇ ಇಲ್ಲ. ಅವ್ರ ಧ್ವನಿಯಲ್ಲಿ ಕೇಳೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಆಯಿತು.
ಓದ್ತೀರಾ ಅಂದರೆ ಓದಲ್ಲ.